ಶಾಲಿನಿ ಇದೆ. ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ, ಸೊ ದಟ್ ನಾನು ವೀಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ವೀಡಿಯೋ ಇಸ್ ಮೈ ಫೇವ್ರೆಟ್ ಬಿಕಾಸ್ ಫುಡ್ ಇನ್ವಾಲ್ವ್ ಆಗ್ತಿದೆ ಆ್ಯಂಡ್ ಐ ಲವ್ ಫುಡ್. ಸೊ ಇವತ್ತಿನ ವೀಡಿಯೋ ಇಸ್ ಆಲ್ ಅಬೌಟ್ ಸ್ಟ್ರಾಬೆರಿ. ನಾನು ಎಲ್ಲೇ ನೋಡಿದ್ರು ಸ್ಟ್ರಾಬೆರೀಸ್ ಕಾಣಿಸ್ತಿದೆ, ಬಸ್ ಸ್ಟಾಪಲ್ಲಿ, ಲೈಕ್ ಶಾಪ್ಸಲ್ಲಿ, ಎಲ್ಲಿ ನೋಡಿದ್ರು ರೀಲ್ಸ್ ನೋಡಿದ್ರು ಸ್ಟ್ರಾಬೆರೀಸ್, ವೈರಲ್ ಸ್ಟ್ರಾಬೆರಿ ರೆಸಿಪೀಸೇ ಕಾಣಿಸ್ತಿದೆ. ಸೊ ಯಾಕೆ ಎಲ್ಲ ವೈರಲ್ ಸ್ಟ್ರಾಬೆರಿ ರೆಸಿಪೀಸ್ನು ಕಂಬೈನ್ ಮಾಡಿ ಒಂದು ವೀಡಿಯೋ ಮಾಡೋಣ ಅಂತ ಥಾಟ್ ಬಂತು. ಸೊ ಅದಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ವಿತೌಟ್ ಎನಿ ಫರ್ದರ್ ಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ದ ಫಸ್ಟ್ ವೈರಲ್ ಸ್ಟ್ರಾಬೆರಿ ರೆಸಿಪಿ ಏನಂದರೆ, ಇದೇ ನಾನು ಜಾಸ್ತಿ ನೋಡಿರೋದು, ಇಲ್ಲ ಇದು ಸೆಕೆಂಡ್ ಜಾಸ್ತಿ ನೋಡಿರೋದು. ಸೊ ಏನಂದರೆ ಸ್ಟ್ರಾಬೆರಿ ಕ್ಲಸ್ಟರ್ಸ್ ಇಲ್ಲ ಸ್ಟ್ರಾಬೆರಿ ಬೈಟ್ಸ್ ಅಂತ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ನಾನು ಕ್ಲಿಪ್ ಆ್ಯಡ್ ಮಾಡ್ತೀನಿ ಹೆಂಗೆ ಮಾಡಿದೆ ಅಂತ. ಜಸ್ಟ್ ಹಾಗೆ ಹೇಳ್ತೀನಿ. ರೆಸಿಪಿ ಕೂಡ ತುಂಬ ಸಿಂಪಲ್ ಆಗಿದೆ, ಅಷ್ಟೊಂದು ಜಸ್ಟ್ 10-15 ಮಿನಿಟ್ಸ್ ರೆಸಿಪಿ ಅಷ್ಟೇ. ಫ್ರಿಜ್ಜಲ್ಲಿ ಇಡೋಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಸೊ ಫಸ್ಟು ಸ್ಟ್ರಾಬೆರೀಸ್ನ ಚೆನ್ನಾಗಿ ಫೈನಾಗಿ ಕಟ್ ಮಾಡಿ, ಗ್ರೀಕ್ ಯೋಗರ್ಟ್ ಯಾವುದಾದ್ರೂ ಯೋಗರ್ಟಲ್ಲಿ ಮಿಕ್ಸ್ ಮಾಡಿ ಆ್ಯಂಡ್ ಫ್ರೀಸ್ ಮಾಡಿ ಅಟ್ಲೀಸ್ಟ್ ಫಾರ್ 30 ಮಿನಿಟ್ಸ್ ಟು 1 hour. ಅದಾದಮೇಲೆ ಚಾಕ್ಲೇಟಿಂದ ಕೋಟ್ ಮಾಡಬೇಕು. ಸೊ ಹಂಗೆ ಮಾಡಿದ್ರೆ ನಿಮಗೆ ಈ ಕ್ಲಸ್ಟರ್ ಸಿಗುತ್ತೆ. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ಸೊ ಟೇಸ್ಟ್ ಮಾಡೋಣ. ಫ್ರಿಜ್ಜಿಂದ ಎತ್ಬಿಟ್ಟು 2-3 ಮಿನಿಟ್ಸ್ ಇಟ್ಟರೆ ಒಳಗೆ ಲೈಕ್ ಯೋಗರ್ಟ್ ಸ್ವಲ್ಪ ಮೆಲ್ಟ್ ಆಗುತ್ತಲ್ಲ, ಆ ಟೈಮಲ್ಲಿ ತಿನ್ನಬೇಕು. ಲೈಕ್ ಒಳಗೆ ಒಂಥರ ಫ್ಲೇವರ್ ಬ್ಲಾಸ್ಟ್ ಆದಂಗೆ ಇರುತ್ತೆ. ಸಕ್ಕತ್ತಾಗಿದೆ ಆ್ಯಂಡ್ ಐ ಲವ್ಡ್ ಇಟ್. ಲವ್ಡ್ ಇಟ್. ನೆಕ್ಸ್ಟ್ ವೈರಲ್ ರೆಸಿಪಿ ಬಂದು ಚಾಕ್ಲೇಟ್ ಕವರ್ಡ್ ಸ್ಟ್ರಾಬೆರೀಸ್ ಅಂತ. ನಾನು ಕವರ್ ಮಾಡಿದ್ದಷ್ಟೇನು ಚೆನ್ನಾಗಿಲ್ಲ, ಲೈಕ್ ತುಂಬ ನೂಪ್ ಥರ ಕವರ್ ಮಾಡಿದ್ದೀನಿ. ನನಗೆ ಅಷ್ಟು ಡಿಸೈನ್ಸ್ ಎಲ್ಲ ಮಾಡೋಕ್ಕೆ ಬರಲ್ಲ ಚಾಕ್ಲೇಟ್ ಜೊತೆ. ಆ್ಯಂಡ್ ನಂಗೆ ಬರೋ ಥರ ಮಾಡಿಟ್ಟಿದ್ದೀನಿ. ಸೊ ಟೇಸ್ಟ್ ಮಾಡೋಣ. ಇದು ವೈಟ್ ಚಾಕ್ಲೇಟ್ ಮತ್ತು ಲೈಕ್ ಡಾರ್ಕ್ ಚಾಕ್ಲೇಟ್ನ ಹಾಕಿ ಕವರ್ ಮಾಡಿದ್ದೀನಿ. ಸೊ ಟ್ರೈ ಮಾಡೋಣ. ಇದೇನು ರೆಸಿಪಿ ಏನೋ ಕಾಂಪ್ಲಿಕೇಟೆಡ್ ಇಲ್ಲ. ಜಸ್ಟ್ ಸ್ಟ್ರಾಬೆರೀಸ್ನ ವೈಟ್ ಚಾಕ್ಲೇಟಲ್ಲಿ ಡಿಪ್ ಮಾಡಿ ಅದಾದಮೇಲೆ ಡಾರ್ಕ್ ಚಾಕ್ಲೇಟ್ ಜೊತೆ ಡಿಸೈನ್ ಮಾಡಿದ್ದೀನಿ. ನೀವು ಯಾವುದಾದ್ರೂ ಕಲರ್ ಮಿಕ್ಸ್ ಮಾಡಿ ಕೂಡ ಮಾಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಟೇಸ್ಟ್ ಮಾಡೋಣ. ಸ್ಟ್ರಾಬೆರಿ ಇದು ಫ್ರಿಜ್ಜಲ್ಲಿ ಇತ್ತಲ್ಲ, ಸ್ಟ್ರಾಬೆರಿ ತುಂಬ ಅಂದರೆ ತುಂಬ ಕೋಲ್ಡ್ ಆಗಿದೆ. ಇಟ್ಸ್ ನೈಸ್, ಐ ಲೈಕ್ ಇಟ್. ನಂಗೆ ಅದಕ್ಕೂ ಇದಕ್ಕೂ ಅಷ್ಟೊಂದು ಡಿಫ್ರೆನ್ಸ್ ಏನು ಲೈಕ್ ಅನಿಸಿಲ್ಲ. ಇದು ಸ್ಟ್ರಾಬೆರಿ ತುಂಬ ಹುಳಿ ಇದೆ, ಅದೊಂದು ಲೈಕ್ ಮೈನಸ್ ಅನ್ಸೋ. ಸ್ಟ್ರಾಬೆರಿ ಪ್ರಾಬ್ಲಮ್ ಅಲ್ಲ, ಬಟ್ ಚೆನ್ನಾಗಿದೆ, ತಿನ್ಬೋದು. ಲೈಕ್ ಒನ್ ಟೈಮ್ ಟ್ರೈ ಥರ. ನಾನು ಮತ್ತೆ ಮಾಡ್ಕೊಂಡು ತಿನ್ನೋ ಥರ ಅಷ್ಟು ಆ ಲೆವೆಲ್ಗೆ ಏನಿಲ್ಲ, ಬಟ್ ಚೆನ್ನಾಗಿದೆ. ಆ್ಯಂಡ್ ಇದು ಡಿಸೈನ್ ಎಲ್ಲ ತುಂಬ ಚೆನ್ನಾಗಿ ಮಾಡೋದು ಗೊತ್ತಿದ್ರೆ ತುಂಬ ಚೆನ್ನಾಗಿರುತ್ತೆ. ಲೈಕ್ ಗಿಫ್ಟಿಂಗ್ ಆಪ್ಷನ್ ಥರನೂ ಯಾರಾದ್ರು ಮನೆಗೆ ಬಂದಾಗ ಮಾಡ್ಕೊಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಈ ರೆಸಿಪಿ ಕೂಡ ನಾನು ತುಂಬ ಅಂದರೆ ತುಂಬ ಲೈಕ್ ಎಲ್ಲ ಕಡೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬ್ ಶಾರ್ಟ್ಸಲ್ಲಿ ಎಲ್ಲ ಕಡೆ ನೋಡಿದ್ದು. ದಿಸ್ ಇಸ್ ಸ್ಟ್ರಾಬೆರಿ ಕೊರಿಯನ್ ಮಿಲ್ಕ್ ಅಂತ. ಇದನ್ನು ಫ್ರಿಜ್ಜಲ್ಲಿ ಹಾಗೆ ಇಟ್ಟಿದ್ದೆ, ಸ್ವಲ್ಪ ಕೋಲ್ಡ್ ಚಿಲ್ಲಾಗಿ ಕುಡಿಯೋಣ ಅಂತ. ಸೊ ಮಿಕ್ಸ್ ಮಾಡೋಣ. ಅದು ಹಾಗೆ ಹೆಂಗೆ ಇಟ್ಟಿದ್ನೋ ಹಾಗೆ ಇದೆ. ಟೇಸ್ಟ್ ಮಾಡೋಣ. ಸೋ ಗುಡ್. ಸಕ್ಕತ್ತಾಗಿದೆ. ಇದ್ರ ರೆಸಿಪಿ ಹೇಳ್ಬಿಡ್ತೀನಿ ಸಿಂಪಲಾಗಿ, ಹಾಗೆ ಕ್ಲಿಪ್ ಕೂಡ ಆ್ಯಡ್ ಮಾಡ್ತೀನಿ. ಸೊ ದಟ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಟ್ರೈ ಮಾಡ್ಬೋದು. ಸೊ ಫಸ್ಟು ಸ್ಟ್ರಾಬೆರಿನ ಫೈನಾಗಿ ಕಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಹೇಗೋ ಗ್ರೈಂಡ್ ಮಾಡೋದು. ಸೊ ಸ್ಟ್ರಾಬೆರೀಸ್ನ ಮಿಕ್ಸಿಯಲ್ಲಿ ಹಾಕಿ ಅದಾದಮೇಲೆ ಶುಗರ್ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ಫಸ್ಟ್ ಲೇಯರ್ ಅದನ್ನು ಹಾಕಿ ಅದಾದಮೇಲೆ ಚಾಪ್ ಸ್ಟ್ರಾಬೆರೀಸ್ನ ಹಾಕಿ, ನೀವೇನಾದರೂ ಸಾಬುದಾನ ಬೇಕಾದರೆ ಅದನ್ನು ಬಾಯ್ಲ್ ಮಾಡಿ ವಾಶ್ ಮಾಡಿ ಹಾಕ್ಬೋದು. ನಂಗೆ ಅಷ್ಟು ಇಷ್ಟ ಆಗಲ್ಲ ಇದರಲ್ಲಿ, ನನಗೆ ಲೈಕ್ ತುಂಬ ವಿಯರ್ಡ್ ಅನಿಸು, ಅದಕ್ಕೋಸ್ಕರ ಅದು ಹಾಕಿಲ್ಲ. ಬಟ್ ನಾನು ನೋಡಿದ ವಿಡಿಯೋ ಅಲ್ಲಿ ಸಾಬುದಾನ ಕೂಡ ಹಾಕಿದ್ರು, ಬಟ್ ನಾನು ಅದನ್ನು ಸ್ಕಿಪ್ ಮಾಡಿದೆ. ಸೊ ಅದಾದಮೇಲೆ ಯಾವುದಾದ್ರೂ ಮಿಲ್ಕ್ ಹಾಕಿ ಅದಾದಮೇಲೆ ಮೇಲೆಯಿಂದ ಸ್ಟ್ರಾಬೆರಿ ಮತ್ತು ಅದೇ ನೀವು ಗ್ರೈಂಡ್ ಮಾಡಿದ್ರಲ್ಲ ಸ್ಟ್ರಾಬೆರಿ ಮತ್ತು ಶುಗರ್ದು ಆ ಪೇಸ್ಟನ್ನು ಕೂಡ ಮೇಲೆ ಹಾಕಿ ಆ್ಯಂಡ್ ಸ್ವಲ್ಪ ಚಿಲ್ ಮಾಡಿ ಅದಾದಮೇಲೆ ಕುಡೀರಿ. ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಐ ಲವ್ ಇಟ್.
ನೆಕ್ಸ್ಟ್ ಬಂದ್ಬಿಟ್ಟು ಇದು ಟಂಗುಲುನ ಆ ಥರ ಅಂತ ನನ್ನ ಸ್ಕ್ರೀನ್ ಮೇಲೆ ಆಗ್ತೀನಿ ನನ್ನ ಹೆಸರು ಬರ್ತದೆ ಆ್ಯಂಡ್ ಐ ಡೋಂಟ್ ನೋ ಟು ಪ್ರೊನೌನ್ಸ್ ಆಬ್ವಿಯಸ್ಲಿ. ಸೊ ಇದು ಸ್ಟ್ರಾಬೆರಿನ ಲೈಕ್ ವಾಟರ್ ಮತ್ತು ಶುಗರ್ ಮಿಕ್ಸ್ಚರ್ ಇದೆಯಲ್ಲ ಅದು ಥಿಕ್ ಕನ್ಸಿಸ್ಟೆನ್ಸಿ ಮಾಡಿಬಿಟ್ಟು ಅದರಲ್ಲಿ ಡಿಪ್ ಮಾಡಿದ್ರೆ ಕ್ರಿಸ್ಪಿಯಾಗಿ ಔಟರ್ ಕೋಟ್ ಬರುತ್ತೆ ಆ್ಯಂಡ್ ಅದನ್ನು ಫ್ರಿಜ್ಜಲ್ಲಿ ಇಡಬೇಕು, ಇಲ್ಲಾಂದರೆ ಐಸ್ ವಾಟ್ರಲ್ಲಿ ಡಿಪ್ ಮಾಡಬೇಕು. ನಾನು ಫ್ರಿಜ್ಜಲ್ಲಿ ಇಟ್ಟಿದ್ರೆ ಬಟ್ ನನಗೆ ಇದು ನೋಡೋವಾಗ ಕ್ರಿಸ್ಪಿ ಇಲ್ಲ ಅನ್ನಿಸ್ತಿದೆ, ಯಾಕೋ ಗೊತ್ತಿಲ್ಲ, ಬಟ್ ಟ್ರೈ ಮಾಡೋಣ. ಔಟರ್ ಲೇಯರ್ ಸ್ವೀಟ್ ಇದೆ ಆ್ಯಂಡ್ ಒಳಗೆ ಹುಳಿ ಇದೆ, ಕಾಂಬಿನೇಷನ್ ಚೆನ್ನಾಗಿದೆ, ಬಟ್ ಇದು ಕ್ರಿಸ್ಪಿ ಆಗಿಲ್ಲ. ಐ ಥಿಂಕ್ ನಾನೇ ಏನೋ ಮಿಸ್ಟೇಕ್ ಮಾಡಿರ್ತೀನಿ. ಸೊ ಇನ್ನೂ ಸ್ವಲ್ಪ ಬಾಯ್ಲ್ ಮಾಡಬೇಕಿತ್ತು ಅನಿಸುತ್ತೆ ಶುಗರ್ ಮತ್ತು ವಾಟರ್ ಸಿರಪ್ನ. ಸೊ ಟೇಸ್ಟ್ ಚೆನ್ನಾಗಿದೆ ಬಟ್ ಕ್ರಿಸ್ಪಿ ಇಲ್ಲ. ನೆಕ್ಸ್ಟ್ ರೆಸಿಪಿ ಬಂದ್ಬಿಟ್ಟು ತುಂಬ ಅಂದರೆ ತುಂಬ ವೈರಲ್, ಆಬ್ವಿಯಸ್ಲಿ ಎಲ್ಲರೂ ನೋಡಿರ್ತೀರ ರೀಲ್ಸಲ್ಲಿ ಇಲ್ಲ ಶಾರ್ಟ್ಸಲ್ಲಿ ಇಲ್ಲ ಯೂಟ್ಯೂಬ್ ವೀಡಿಯೋಸಲ್ಲಿ. ಸೊ ದಟ್ ಈಸ್ ಈ ವೈರಲ್ ಲಂಡನ್ ಚಾಕ್ಲೇಟ್ ಅಂತ ಏನೋ ಇದು. ಸೊ ಇದರ ರೆಸಿಪಿ ಹೇಳ್ಬಿಡ್ತೀನಿ ಫಾಸ್ಟಾಗಿ. ಇದನ್ನು ಲೈಕ್ ಜನರಲಾಗಿ ಚಾಕ್ಲೇಟ್ನ ಕಟ್ ಮಾಡಿ ಮೆಲ್ಟ್ ಮಾಡಿ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ ಅದು ಮೆಲ್ಟ್ ಮಾಡಾದ್ಮೇಲೆ ಸ್ಟ್ರಾಬೆರಿ ಸ್ಮೆಲ್ ಹಾಕೋದು ಅಷ್ಟೇ. ತುಂಬ ಸಿಂಪಲ್. ಸೊ ಯಾ, ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ತುಂಬ ಚೆನ್ನಾಗಿದೆ. ಸೊ ಟೇಸ್ಟ್ ಮಾಡೋಣ. ಐ ಆಮ್ ರಿಯಲಿ ಎಕ್ಸೈಟೆಡ್. ಎಲ್ಲ ರೆಸಿಪಿಗಿಂತ ಜಾಸ್ತಿ ಇದೆ, ತುಂಬ ಎಕ್ಸೈಟೆಡ್ ಇದ್ದೀನಿ. ಲೆಟ್ಸ್ ಸಿ ಹೌ ಇಟ್ ಇಸ್. Oh my god. ಸ್ಟ್ರಾಬೆರಿದು ಆ ಸವರ್ನೆಸ್ಸು ಮತ್ತು ಚಾಕ್ಲೇಟ್ದು ಸ್ವೀಟ್ನೆಸ್ಸು ಎರಡೂ ಜೊತೆ ಪರ್ಫೆಕ್ಟಾಗಿದೆ ಆ್ಯಂಡ್ ಐ ಲವ್ ಇಟ್. ನಾನು ಜಾಸ್ತಿ ಸ್ವೀಟ್ ತಿನ್ನಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ, ಲೈಕ್ ಇದು ತಿನ್ಬೇಕಾ ಬೇಡ ಅಂತಿದ್ದೆ, ಬಟ್ ಈ ಟೇಸ್ಟ್ ನೋಡ್ಮೇಲೆ ಇನ್ನೂ ತಿನ್ಬೇಕು ಅನಿಸ್ತಿದೆ, ಬಾಯಲ್ಲಿ ನೀರು ಇನ್ನೂ ಬರ್ತಿದೆ. ಐ ಲವ್ ಇಟ್. ಯು ಶುಡ್ ಡೆಫಿನೆಟ್ಲಿ ಟ್ರೈ ಇಟ್ ಔಟ್. ಮನೇಲಿ ಮಾಡೋಕ್ಕೆ ತುಂಬ ಅಫೋರ್ಡೆಬಲಲ್ಲಿ ಲೈಕ್ ಅಫೋರ್ಡೆಬಲ್ ಪ್ರೈಸಲ್ಲಿ ಮಾಡ್ಬೋದು ಆಚೆ ತಿನ್ನೋದಕ್ಕಿಂತ. ಆಚೆ ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ಯಾ, ಮನೇಲೇ ಮಾಡಿ ಟ್ರೈ ಮಾಡಿ, ಬಿಕಾಸ್ ತುಂಬ ಈಸಿ ಇದೆ, ಲೈಕ್ ಒಂದು 10 ಮಿನಿಟ್ಸಲ್ಲಿ ಆಗೋಗ್ಬಿಡುತ್ತಿದ್ದು. ಸೊ ಯಾ, ಸೊ ಗೈಸ್ ಫಸ್ಟ್ ಟೈಮ್ ಒಂದೇ ಸತಿ ಇಷ್ಟೊಂದು ಸ್ವೀಟ್ ತಿಂದಿದ್ದೀನಿ ಆ್ಯಂಡ್ ಐ ಲವ್ಡ್ ಇಟ್. ನನ್ನ ಫೇವ್ರೆಟ್ ಯಾವುದು ಅಂದರೆ ಫಸ್ಟ್ ಒಂದು ಸ್ಟ್ರಾಬೆರಿ ಕ್ಲಸ್ಟರ್ಸ್ ಅಥವಾ ಸ್ಟ್ರಾಬೆರಿ ಬೈಟ್ಸ್ ಮಾಡಿದ್ನಲ್ಲ, ಅದನ್ನು ತುಂಬ ಇಷ್ಟ ಆಯಿತು ನನಗೆ. ಅದರಲ್ಲೇ ಲೀಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಬಟ್ ಐ ಲವ್ಡ್ ಇಟ್. ಅದು ಆ್ಯಂಡ್ ಈ ಲಂಡನ್ ಚಾಕ್ಲೇಟ್ ಸ್ಟ್ರಾಬೆರಿ, ಅದ್ರ ಹೆಸರು ಗೊತ್ತಿಲ್ಲ, ಸ್ಕ್ರೀನ್ ಮೇಲೆ ಹಾಕ್ತೀನಿ. ಸೊ ಅದು ಕೂಡ ತುಂಬ ಇಷ್ಟ ಆಯಿತು. ಅದು ಬಿಟ್ಟು ಬೇರೆಲ್ಲ ಹೌದು, ಆ ಜ್ಯೂಸ್ ಕೂಡ ಚೆನ್ನಾಗಿತ್ತು. ಬಟ್ ಲೈಕ್ ಟಾಪ್ 3 ಹೇಳಬೇಕು ಅಂದರೆ ಫಸ್ಟ್ ಬಂದುಬಿಟ್ಟು ಕ್ಲಸ್ಟರ್ಸು, ಅದಾದಮೇಲೆ ಲಂಡನ್ ಚಾಕ್ಲೇಟ್, ಅದಾದಮೇಲೆ ಅದು ಸ್ಟ್ರಾಬೆರಿ ಕೊರಿಯನ್ ಮಿಲ್ಕ್. ಸೊ ಅದು ತುಂಬ ತಿಂದ್ಬಿಟ್ಟು ನಂಗೆ ತಲೆ ಓಡ್ತಿಲ್ಲ. ಸೊ ನನ್ನ ಲೀಸ್ಟ್ ಫೇವ್ರೆಟ್ ಅಂತ ಹೇಳಿದ್ರೆ ಅದೇ ಟಂಗುಲು ಅಂತ ಏನೋ ಮಾಡಿದ್ನಲ್ಲ, ಅದು ನಂಗೆ ಇಷ್ಟ ಆಗಿಲ್ಲ. ಬಿಕಾಸ್ ಅದು ಶುಗರ್ ಹಾರ್ಡೇ ಆಗಿಲ್ಲ, ಯಾಕಂತ ಗೊತ್ತಿಲ್ಲ. ಮೇ ಬಿ ನಂದೇ ತಪ್ಪಿರ್ಬೋದು, ನಂದು ಕುಕಿಂಗ್ ರಾಂಗ್ ಇರ್ಬೋದು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ಯಾವತ್ತಾದ್ರೂ ಮತ್ತೆ ಟ್ರೈ ಮಾಡ್ತೀನಿ. ಟ್ರೈ ಮಾಡಿದ್ರೆ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡಿ, ಸೊ ನಿಮ್ಗೆ ಗೊತ್ತಾಗುತ್ತೆ ಅಪ್ಲೋಡ್ ಮಾಡಿದಾಗೆಲ್ಲ. ಸೊ ಯಾ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನಲ್ಲಿ ಯಾವ್ಯಾವ ಥರ ವೀಡಿಯೋ ನೋಡೋಕ್ಕೆ ಇಷ್ಟಪಡ್ತೀನಿ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಲ್ಲ ಮುಗಿಸೋಣ. ಬಾಯ್.